ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 30 ವರ್ಷಗಳ ನಂತರ ನ್ಯಾಯದೇವ ಶನಿಯು ಶಶಮಹಾಪುರುಷ ರಾಜಯೋಗವನ್ನು ನೀಡಲಿದ್ದಾನೆ. ಈ ರಾಜಯೋಗದಿಂದ ಈ 3 ರಾಶಿಗೆ ಶನಿದೇವರ ಅನುಗ್ರಹ ಪ್ರಾಪ್ತಿಯಾಗುವುದು. ಕರ್ಮಫಲದಾತ ಮತ್ತು ನ್ಯಾಯಾಧೀಶನಾದ ಶನಿದೇವನು 2020-25 ವರ್ಷದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮೋಜು ಮಸ್ತಿಯ ಜೀವನ ನೀಡಲಿದ್ದಾನೆ. ಸುಮಾರು 30 ವರ್ಷಗಳ ನಂತರ ಶಶರಾಜ ಯೋಗದ ನಿರ್ಮಾಣದಿಂದ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರೆಯಲಿದೆ. 2020-25 ಮಾರ್ಚ್ನಲ್ಲಿ ಕರ್ಮಫಲ ನೀಡುವ ಶನಿಯು ಕುಂಭರಾಶಿಯಲ್ಲಿಯೇ ಚಲಿಸಲಿದ್ದು ಶಶಯೋಗದ ನಿರ್ಮಾಣವಾಗುವುದು. ಇದರಿಂದ ಈ 3 ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವುದು. ಈ 3 ರಾಶಿಗೆ 2025 ಹೊಸ ವರ್ಷದಲ್ಲಿ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಶಶರಾಜ ಯೋಗದ ನಿರ್ಮಾಣ ಆಗುವುದು. ಇದರಿಂದ ಈ 3 ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಜೀವನ ಸಿಗುವುದು. ಆ ರಾಶಿಗಳೆಂದರೆ ಮೊದಲನೆಯದಾಗಿ ಮಿಥುನ ರಾಶಿ. ಈ ರಾಶಿಗೆ ಸೇರಿದ ಜನರಿಗೆ ಶಶರಾಜ ಯೋಗದ ನಿರ್ಮಾಣವು ಸಾಕಷ್ಟು ಲಾಭದಾಯಕವಾಗಿದೆ. ಶನಿದೇವರ ಅಪಾರ ಕೃಪೆಯು ಮಿಥುನ ರಾಶಿಗೆ ಸಿಗಲಿದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗುವುದು. ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯಲ್ಲಿ ಹೆಚ್ಚಳವಾಗುವುದು. ಮಿಥುನ ರಾಶಿಯ ಜನರಿಗೆ ಪ್ರಗತಿಯನ್ನು ಹೊಂದುವರು. 2025 ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ತಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಲು ಮನಸ್ಸು ಮಾಡುವರು. ಈ ಸಮಯದಲ್ಲಿ ಸಂತೋಷದಿಂದ ಇರುವರು. 2020-25ರಲ್ಲಿ ಮಿಥುನ ರಾಶಿಗೆ ತಮ್ಮ ಸಂಗಾತಿಯ ಬೆಂಬಲ ದೊರೆಯುವುದರಿಂದ ಯಶಸ್ಸು ಗಳಿಸುವಲ್ಲಿ ಸಾಕಷ್ಟು ಸಹಾಯ ಮಾಡುವರು. ನೆಕ್ಸ್ಟ್ ಎರಡನೆಯ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರು 2025ರಲ್ಲಿ ಶನಿದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ. 2020-25 ವರ್ಷ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿರಲಿದೆ. ಶಶರಾಜ ಯೋಗದ ನಿರ್ಮಾಣದಿಂದ ಈ ರಾಶಿಗೆ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ. ಬಹಳ ಸಮಯದಿಂದ ನೀವು ಯಾವುದೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗುವುದರಿಂದ ಸಾಕಷ್ಟು ಸಂತೋಷದಿಂದ ಇರುವಿರಿ. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು. ನಿಮ್ಮ ಆದಾಯವು ಈ ಅವಧಿಯಲ್ಲಿ ಹೆಚ್ಚಾಗುವುದು. ಹಾಗಾಗಿ ನೀವು ಉತ್ತಮ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಮಕರ ರಾಶಿಗೆ ಸೇರಿದ ಜನರ ಪ್ರೀತಿಯು ತಮ್ಮ ಸಂಗಾತಿಯ ಮೇಲೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗುತ್ತದೆ. ಕುಂಭರಾಶಿ. ಈ ಶಶಯೋಗದಿಂದ ಲಾಭವನ್ನು ಪಡೆಯುತ್ತಿರುವ 3ನೇ ರಾಶಿ ಮತ್ತು ಕೊನೆಯ ರಾಶಿ ಕುಂಭರಾಶಿ. ಈ ಶಶಯೋಗದಿಂದ ಕುಂಭರಾಶಿಗೆ ಶಶರಾಜ ಯೋಗವು ಉತ್ತಮ ಫಲಗಳನ್ನು ನೀಡಲಿದೆ. ಈ ಅವಧಿಯಲ್ಲಿ ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇದರಿಂದ ಭವಿಷ್ಯದಲ್ಲಿ ಪ್ರಗತಿ ಹೊಂದುವ ಅವಕಾಶ ದೊರಕುವುದು. ಈ ಅವಧಿಯಲ್ಲಿ ನಿಮ್ಮ ಮನೆಯವರ ಸಂಬಂಧ ಉತ್ತಮವಾಗಿರುವುದು. ಕುಂಭರಾಶಿಗೆ ಸೇರಿದ ಜನರು ಈ ರಾಜಯೋಗದ ನಿರ್ಮಾಣದಿಂದ ಈ ರಾಶಿಗೆ ಬಹಳ ಒಳ್ಳೆಯದಾಗಲಿದೆ. ಶನಿದೇವರು ತುಂಬ ಒಳ್ಳೆಯ ಆಶೀರ್ವಾದ ನೀಡಲಿದ್ದಾನೆ. ಇವರಿಗೆ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಮತ್ತು ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದು ಮತ್ತು 2020-25 ವರ್ಷ ಶುಭವಾಗಲಿದೆ. ಈ ರೀತಿ ಮೇಲಿನ 3 ರಾಶಿಗಳಿಗೆ ಶನಿ ಪರಮಾತ್ಮನು ತುಂಬ ಒಳ್ಳೆಯದನ್ನು ಮಾಡಲಿದ್ದಾನೆ. ಎಲ್ಲ ಥರದ ಅದೃಷ್ಟವನ್ನು ನೀಡಲಿದ್ದಾನೆ ಮತ್ತು ತುಂಬ ಗೌರವಗಳು ಸಿಗುವುದು. ಆದ್ದರಿಂದ ಈ ವರ್ಷ 2020-25 ವರ್ಷ ಈ 3 ರಾಶಿಗೆ ತುಂಬ ಅದೃಷ್ಟದ ವರ್ಷವಾಗಿದೆ ಎಂದು ಹೇಳಬಹುದು. ಥ್ಯಾಂಕ್ ಯು.